ಪ್ರಥಮ್ ಅದನಲ್ಲ ಅವನು ದರ್ಶನ್ ಫ್ಯಾನ್ಸ್ಗಳನ್ನ ಪೊಲೀಸ್ ಡ್ರೆಸ್ ಹಾಕ್ಯಂಬಂದು ಲಾಠಿ ತಗೊಂಡ್ ಹಕ್ಕೊಂಡ್ ಹೊಡಿತಾನಂತ. ನಿಜವಾದ ಗಂಡಸ ಆಗಿದ್ರು ಅವ್ರ ಅಪ್ಪ ಹುಟ್ಟಿದ್ರು ಬಂದು ನಾನು ನಡಿಬೇಕು, ನಾನು ದರ್ಶನನ್ ಫ್ಯಾನು. ಫ್ಲಾಶ್ ಬ್ಯಾಕ್. ನೀವು ಜೈ ಡಿ ಬಾಸ್ ಅಂತ ಅಲ್ಲಿ ಯಾವ್ದೋ ಸಾವಾಗಿದೆ, ಮೊನ್ನೆ ಒಂದು ಸಾವ್ದಾಗ್ತದೆ, ಜೈ ಡಿ ಬಾಸ್ ಅಂತ ಒಬ್ಬ ಕಾಮೆಂಟ್ ಹಾಕವನೆ. ಏನ್ ಹೇಳಿ ಈಗ ಇದು ಏನೇ ಈಗ ಇದು ಸಂಭ್ರಮ ಪಡುವಂತ. ನನ್ನ ಹತ್ರ ಐತೆ, ನೀವು ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ಐತೆ, ಜೈ ಡಿ ಬಾಸ್ ಅಂತ ಸತ್ತಿರೋದನ್ನ ವಿಡಿಯೋ ಹೋಗ್ತಾ ಇದೆ, ಅಲ್ಲಿ ಜೈ ಡಿ ಬಾಸ್ ಅಂತ ಹಾಕರಿ. ತಂದೆ ತಾಯಿ ಕೂಳ್ ಹಾಕಕ್ಕಾಗೋದಿಲ್ಲ ಅಂದದನ ಅವನಿಗೆ ಸಾಯ ಮಟನು ನಾನು ಕೂಳ್ ಹಾಕ್ತಾನೆ ಪ್ರಥಮ್ಗ. ಅವನ್ ಗಂಡಸಾದ್ರೂ ಬಂದ್ಬಿಡ್ಲಿ, ಅವನು ಸಾಯ ಮಟನು ನನ್ನ ಆಸ್ತಿ ಮಾರಿ ಆದ್ರೆ ಅವನು ಸಾಯ ಮಟ ಊಟ ಹಾಕ್ತಾನ. ತಾಕತ್ತಿದ್ರು ಬಾ, ಏನ ಒಳ್ಳೆ ಹುಡುಗ ಪ್ರಥಮ್, ಲೇ ನಿನಗೆ ತಾಕತ್ತಿದ್ರು ಬಾ, ನಿನಗೆ ಊಟ ನಾ ಹಾಕ್ತೇನೆ ಸಾಯ ಮಠ, ಈಗಲ್ಲ ನೀನು ಸಾಯ ಮಠ. ನಾನು ನಿನಗಿಂತ ಮೊದಲು ಸತ್ರೆ ಮತ್ತೆ ನಾನು ಆಸ್ತಿ ನಿನ್ನ ಹೆಸರಿಗೆ ಇಷ್ಟು ಅಂತ ಊಟ ಲೆಕ್ಕ ಮಾಡಿ ಸಾಯ ಮಠ ಲೆಕ್ಕ ಮಾಡಿ ಇಷ್ಟು ಅಂತ ಅಮೌಂಟ್ ನೀನು ಕೊಟ್ಟು ಸಾಯ್ತೇನೆ, ನಿನಗೆ ತಾಕತ್ತಿದ್ರು ಬಾ. ಯಾವನೊಬ್ನು ಖಾಲಿ ನನ್ನ ಮಗ ಅಲ್ಲ, ಇಲ್ಲಿ ಎಲ್ಲವನ್ನೂ ಅವ್ರವ್ರ ಕ್ಷೇತ್ರದಲ್ಲಿ ಸಾಧನೆ ಮಾಡೇ ಬಂದಿರೋದು. ಯಾರು ಕಿತ್ತೋದ್ ನನ್ನ ಮಕ್ಳಿಗೆ ಆ ಸ್ಥಾನಕ್ಕೆ ಹೋಗಿ ಕೂತಿಲ್ಲ. ನೀನು ದುಡಿಯೋದು ಬಿಡ್ಬೇಕು, ದುಡಿಯೋದಾಗದಲ್ಲ ನಾನು ಹೇಳಿ ಅಂತ ಬರ್ಬೇಕು. ನೀನು ಹೊಡಿತಾನಂತೀವನು ಏನೋ ಇವು ಅಂತ ಪಡ್ಡೆ ಹುಡುಗ್ರಂತ ದರ್ಶನ್ ಫ್ಯಾನ್ಸು. ಏಯ್ ಮುಚ್ಕೊಂಡು ಕೂತ್ಕೊಳ್ರ, ಏನು ದೊಡ್ಡ ರಂಗಭೂಮಿ ತಜ್ಞ, ದೊಡ್ಡ ನಟ, ಕ್ಯೂ ಹಚ್ಚಿಬಿಡ್ತಾರೆ ಇವನು ಸಿನಿಮಾಗಳಿಗೆ. ಇವನ್ರ ಇದಕ್ಕೆ ಇವನು ಏನು ನೋಡಿಲ್ಲ, ನೋಡೋದು ಇಲ್ಲ ನಾನು. ಆ ಮಕ ಇರ್ಬೇಕ್ರಿ ಲಕ್ಷಣ. ಅದಾರ ನೋಡು ಉಮಾಶ್ರೀ ಮೇಡಮ್ ಅದಾರ, ಅವರು ಹುಡುಕ್ಯಂದ್ ಹೋಗಿ ಅವ್ರ ಸಿನಿಮಾ ನೋಡ್ತಿದ್ವಿ ನಾವು. ಅದ ನೋಡು ದರ್ಶನ ಹುಡುಕ್ಯಂದ್ ಹೋಗಿ ನೋಡ್ತಾವಿ. ಯಾರು ನೋಡ್ತಾರೆ ನಿಂದ ಏನ್ ಆಕ್ಷನ್? ನೀನ್ ಆಕ್ಟರ, ನೀನು ಬರ್ತಾನ ಹಿಂದುತ್ವದ ಹೋಗಿ ಮಾತಾಡ್ತಾನ, ಹೋಗಾನ ಪ್ರಚಾರಕ್ಕೆ ಅಲ್ಲಿ ಹುಬ್ಳಿ ಹೋಗಾನ. ಸ್ವಲ್ಪ ವಿಚಾರ ಮಾಡಿ ಮಾತಾಡ. ಫ್ಯಾನ್ಸ್ ಹಂಗಾಗೋದಲ್ಲ, ಸತ್ಯ ನ್ಯಾಯ ನಿಷ್ಠೆ